ಅವಾಗ ಅದು ಉಂಡವ್ರು ನಾವೇ ಇದು ಮನಾರ್ ಉಣ್ತೀವಿ. ರುಚಿ ಮಾಡ್ತಾಳ ಮೊಮ್ಮಗಳು, ಸಿಹಿ ಮಾಡ್ತಾಳ ಎಲ್ಲ. ಎರಡು ರೊಟ್ಟಿ ಬಿಸಿ, 2 ರೊಟ್ಟಿ ಇಟ್ಟು ಅನ್ನ ಸಾರ ಎಲ್ಲ ಮಾಡಿದ ಕಾಯಿಪಲ್ಯ. ನಾವು ಕಾಯಿಪಲ್ಯ ಮೇಲೆ ಜೀವಿವಿ. ಮಗ ರಗೋಡು ವಾರ ಕಾಯಿಪಲ್ಯ ತರ್ತಾನ, ಕಮ್ಮು ಮಾಡ್ತಾಳ, ಉಣ್ತೀವಿ. ಶಕ್ತಿನೇ ಇಲ್ಲ, ಯಾಕಡೆ ಹೋಗ್ತದ ಏನು. ಚಪಾತಿ ಮಾಡಿದ್ರೆ 2-3 ಚಪಾತಿ ಉಣ್ತೀನಿ, ಮ್ಯಾಲಿಟ್ಟು ಅನ್ನ ಉಣ್ತೀನಿ. ಕಾರ್ಬೇಳೆ ಕಾಯಿಪಲ್ಯ ಎಲ್ಲನೂ ರುಚಿ ಆಗಿನ್ಕಿನ ಬಲ ಮಾಡ್ತಾರೆ. ಈ ಗಡಿಗೆ ಶಕ್ತಿ ಇಲ್ಲ, ರುಚಿ ಮಾಡ್ತಾರೆ, ಶಕ್ತಿ ಇಲ್ಲ, ಶಕ್ತಿನೇ ಇಲ್ದಂಗೆ ಆಗಿ. ಓಕೆ ಸ್ನೇಹಿತರೆ, ನೋಡಿ ನಮ್ಮ ಗಿಡದಲ್ಲಿ ಆಗಿರುವಂಥವು ಇಷ್ಟಿಷ್ಟ ಆಗ್ತಾವೆ ನೋಡ್ರಿ. ಇಷ್ಟಿಷ್ಟ ಹಾಗಲಕಾಯಿ. ಇದು ಹೋದ ವರ್ಷ ಬೀಜ ಹಾಕಿದ್ಲು ನಮ್ಮ ಅತ್ತಿ. ಅವು ಇದ್ರ ಬೀಜ ಅಲ್ಲೇ ಹಣ್ಣಾಗಿ ಬಿದ್ದು ಮತ್ತು ಬೆಳ್ಳಿಯಾಗಿ ಮತ್ತು ಕಾಯಿ ಆಗ್ಯಾವ. ಇವು ಹರ್ಕೊಂಬಂದ ಇಟಿಟಿ ಆಗ್ಯಾವ ಅಂತೇಳಿ. ಇವು ಇಷ್ಟಿಷ್ಟೇ ಆಗ್ತಾವೆ ರೀ. ಇವು ಇಷ್ಟಿಷ್ಟೇ ಆಗ್ತಾವೆ, ದೊಡ್ಡ ಆಗೋದೇ ಇಲ್ಲ. ಇವಕ್ಕೆ ಯಾವ ಅಂತಾರೆ ಏನೋ ತುಂಬಗಾಯಿ ಅಂತಾರೆ. ತುಂಬಗಾಯಿ ಮಾಡಿದ್ರೆ ಅದೆಲ್ಲ ಚಂದ ಆಗುತ್ತೆ ಬಿಡ್ರಿ. ಹುರಿದು ತುಂಬಗಾಯಿ ಮಾಡಿದ್ರೆ ಚಂದ ಆಗುತ್ತೆ. ಇದೇ ಭಾಳ ದೊಡ್ಡದಾಗೈತಿ. ಇಟ್ಟಿಟ್ಟು ಇನ್ನೊಂದು 4-5 ಸಿಕ್ಕರೆ ತುಂಬಗಾಯಿ ಚಂದ ಆಗ್ತಾವೆ. ಎಲ್ಲ ನೋಡಿದೆ ಎಲ್ಲ ಬೆಳ್ಳಿ ಇವೇನು ಸ್ವಲ್ಪ ಆತವ. ಓಕೆ, ನಮ್ಮ ಅತ್ತೆ ಕುಂತಾಳೆ ನೋಡ್ರಿ ಇಲ್ಲಿ. ಹಂಗೆ ಏನಾರ ಕ್ವಶನ್ಗಳು ಕೇಳಮ್ಮ. ನಮ್ಮ ಅತ್ತಿಗೆ ಸುಮ್ಮನೆ ಕುಂದ್ರಸೋದು ಬೇಡ. ಆಯ್, ನೀವು ಅವಾಗ ಸಣ್ಣವ್ರಿದ್ದ ದವಾಖಾನೆಗಳು ಇದ್ವನ ಅವಾಗ? ಇದ್ದಿದ್ದಿಲ್ಲ. ಮತ್ತು ಕೆಮ್ಮ ನೆಗಡಿ ಬಂದ್ರೆ ಏನು ಮಾಡ್ತಿದ್ರಿ? ಕೆಮ್ಮ ನೆಗಡಿ ಬಂದ್ರೆ ಅವಾಗ ಅದು ತಪ್ಪಲ ತಡಿ ಅಂಥದ್ದು ಆಯ್ತು. ಬೆಳ್ಳುಳ್ಳಿ, ಇಳೆದೆಲೆ, ಕಾಚ ಹಾಕಿ ಸಣ್ಣಗೆ ಕುಟ್ಟಿಗೆ ಗುಟಿ ಮಾಡಿ ಒಲೆಯಾಗ ಕಡ್ಚಿಗೆ ಇಟ್ಟು ಒಂದು ತೊಡಕನೆ ಅದ್ರಾಗ ಹಿಂಡಿ ಸಣ್ಣದ ಕಾಚ ಇಳೆದೆಲೆ ಇಟ್ಟು ಸುಣ್ಣ ಹಾಕಿ ಸಣ್ಣಗೆ ಅರ್ಧಕ್ಕೆ ರೀ ಬೆಳ್ಳುಳ್ಳಿ ಹಾಕಿ ಅದು ಒಲೆಯಾಗ ಕಡ್ಚಿಗೆ ಇಟ್ಟು ಅದ್ರಾಗ ಹಾಕಿ ಕುಡಿಸ್ತಿದ್ರು. ಗುಟಿ ಅಂತೇಳಿ ಕುಡಿಸ್ತಿದ್ರು. ಅವಾಗ ಗುಳಿಗೆ ಗೊತ್ತಿದ್ದಿಲ್ಲ. ನೆಗಡಿ ಕೆಮ್ಮ ಬಂದ್ರೆ ಇಂಥದ್ದೇ ಅವು ಜಾಲಿಕಾಯಿ ತಿರ್ತಿದ್ದು, ಕರ್ಜಾಲಿಕಾಯಿ ಅಂತ. ಅವು ಜಾಲಿಕಾಯಿ ತಂದು ಕುದಿಸ್ಕೊಂಡು ಕುಡಿಯೋರು. ರಾತ್ರಿ ಏನದ ಬಾಯಾಗ ಹಿಡ್ಕೊಂಡು ಮುಕ್ಕೊಳ್ಳೋರು. ಇಂಥದ್ದೇ ತಪ್ಪಲ ತಡಿ ವನಸ್ಪತಿ ತಪ್ಪಲಿಂದೇ ಹಗರ್ ಆತಿತ್ತು. ಆ ದವಾಖಾನೆ ಅನ್ನೋದೇ ಇಲ್ಲ. ಈಗಂದ್ರೆ ಅದು ನಮ್ಮದು ತುಳಸಿ ಅಂತ ಆಗ್ಬೇಕು. ತುಳಸಿ ಹರ್ಕೊಂಡು ಜರ ಸುಣ್ಣ ಅದು ಹತ್ಕೊಂಡು ತುಳಸಿ ತೊಗೊಂಡು ಅದು ತಿನ್ನೋರು. ಕೆಮ್ಮ ದಮ್ಮ ಅದಕ್ಕೆ ಅವಾಗ ಆಟೆಲ್ಲ ತಿಂದ್ರೆ ಬೆಳ್ಳುಳ್ಳಿ ಚಂದಿ ಮಾಡಿ ಒಂದು ಗಾಡಿ ಬೆಳ್ಳುಳ್ಳಿ ಒಲೆಯಾಗ ಹಾಕೋದು. ಒಲೆಯಾಗ ಹಾಕಿ ಅದನ್ನು ಸುಟ್ಕೊಂಡು ಅದು ಮ್ಯಾಗಿನ ಸೊಪ್ಪಿ ಸುಲ್ದು ಒಂದು ಗರ ಒಂದು ಗಾಡಿ ಬೆಳ್ಳುಳ್ಳಿ ತಿಂದು ಮ್ಯಾಲ ಒಂದು ಹಾಳು ಬೆಲ್ಲ ತಿನ್ನೋದು. ಅವಾಗ ಹಿಂಗಿತ್ತು ರೀ. ಇಲ್ಲ ಅವಾಗ ಬೇರೆ ಐತ್ರಿ. ಅವಾಗ ಸುದ್ದಿ ಅನ್ನೋದೇ ಗೊತ್ತಿದ್ದಿಲ್ಲ. ದವಾಖಾನೆ ಎಲ್ಲಿತ್ತ ಏನೋ ಎಲ್ಲೇನೋ ಒಂದು ದೊಡ್ಡ ಊರಾಗ ವಿಜಯಪುರ, ಸಿಂದಗಿ, ಗುಲ್ಬರ್ಗ ಇಂಥಲ್ಲಿ ಒಂದೊಂದು ದವಾಖಾನೆ. ನಮ್ಮಂಥ ಬಡವರು ರೊಕ್ಕನೂ ಇದ್ದಿದ್ದಿಲ್ಲ ಅಂತಲ್ಲಿ ಎಲ್ಲಿ ಹೋಗ್ಬೇಕು ದವಾಖಾನೆಗೆ? ಎಲ್ಲಿ ಹೋಗೋದು ಆಗ್ತಿದ್ದಿಲ್ಲ. ರೊಕ್ಕ ತೊಗೊಂಡು ಎಲ್ಲಿ ಹೋಗೋದು? ಬಸ್ ಇರ್ತಿದ್ದಿಲ್ಲ. ನಡ್ಕೊತ ಎಲ್ಲಿ ಹೋಗೋದು? ಅದೇ ತುಳಸಿ ತಿಂದೆ ಆಯ್ತಾ. ಕೆಮ್ಮ ದಮ್ಮ ಇದ್ದವರು ತುಳಸಿ ಬೇರ, ಹತ್ತರಿಕೆ ಬೇರ, ಕಲಸಬ್ಸಿ ಬೇರ ಇಂಥದ್ದೆಲ್ಲ ನಮ್ಮ ಮಾವ ಏನದ ಇದು ಕುದಿಸವ. ಒಂದು 2 ಕಪ್ 4 ಕಪ್ ನೀರಿಟ್ಟು 2 ಕಪ್ ರಸ ಆಗಂಗೆ ಒಂದು ಹಾಳು ಬೆಲ್ಲ ಹಾಕಿ ಶುಂಠಿ ಹಾಕಿ ನೋಡಲೆ ಶುಂಠಿ ಹಾಕಿ ಇಷ್ಟು ಎಲ್ಲ ಹಾಕಿ ಕುದಿಸಿ ಒಂದು ಚೆರಿಗೆ 2 ಚೆರಿಗೆ ನೀರಿಟ್ರು ಒಂದು ಚೆರಿಗೆ ಆಗಂಗೆ ಕುದಿಸಿ ಅದು ಚಂಜಿ ಮಾಡಿ ಅದನ್ನು ಕುಡಿತಿದ್ರು. ಕೆಲವು ಮಂದಿ ಏನದ ಇದು ಸರಾಯಿ ಅಂತೇಳಿ ಅದು ಸರಾಯಿ ಕುಡಿತಿದ್ರು. ಎಲ್ಲ ದಮ್ಮ ಕೆಮ್ಮ ಜಡ್ಡ. ಅವಾಗ ದವಾಖಾನೆನೇ ಗೊತ್ತಿದ್ದಿದ್ದಿಲ್ಲ. ನಿಮ್ಮ ಮಾವನ ಕಾಲದಾಗ ಅವರು ಕೆಮ್ಮ ನೆಗಡಿ ಬಂದ್ರೆ ಅವ್ರು ಏನು ಮಾಡ್ತಿದ್ರು? ಇದೇ ಮಾಡ್ಯಾರ. ಆಗಿನ ಕಾಲದಾಗ ಚಂಜಿ ಮಾಡಿ ನೆಗಡಿ ಬಂದ್ಗಳಿಗೆ ಮಕ್ಕಳ ಶುಂಠಿ ಹಾಕಿ ಕರಿಕಾಳು ಹಾಕಿ ಚಹಾ ಮಾಡ್ಕೊಂಡು ಕುಡಿಯೋರು. ಬೆಲ್ಲ ಹಾಕಿ ಆಯ್ತಾ ಚಜ್ಜಕ ಚಕೋಲಿ ಮಾಡ್ಕೊಂಡು ಉಣೋರು. ಮುದ್ದಾಮ್ ಅದು ನಾವು ಈಗ ಉರಿ ಬಂದ್ರೆ ಗೋಧಿ ಅಡ್ಗೆ ಉಣ್ಬಾರ್ದು ಅಂತಾರೆ. ಅವ್ರು ಮುದ್ದಾಮ್ ಏನದ ಗೋಧಿ ಅಡ್ಗೆ ಮಾಡ್ಕೊಂಡು ಚಕೋಲಿ ಮಾಡ್ಕೊಳ್ಳೋರು, ಚಜ್ಜಕ ಮಾಡ್ಕೊಳ್ಳೋರು. ಕಲ್ಲಾಗ ಹೊಡೆದು ಮಾಡಿಕೊಂಡು ಬಕ್ಕಳ ಬೆಲ್ಲ ಶುಂಠಿ ಸೋಪ ಹಾಕ್ಕೊಂಡು ಕೇರಿ ಮಾಡ್ಕೊಳಕ್ಕೆ ಊಟ ಮಾಡಿ ಗಪ್ಪನೆ ಮಕ್ಕೊತಿದ್ರು.
ಕಮ್ಮಿ ಆಗ್ಬಿಡ್ತೈತ ನಮ್ಮ ಅವನು ಹೇಳಾಳ ಮಡ್ಯಾಳಪ್ಪ ಮತ್ತೆ ಅವಾಗ ನೆಗಡಿ ಬಂತು ಜರ ಮೈ ಯಾಕ ಹುಡಿ ಹುಡಿ ಅನ್ನಕತ್ತು ಅನ್ನನ ಜರ ಹುಗ್ಗಿ ಮಾಡವ ಅಂತೇಕೆ ಅನ್ನವಂತ ಅವಾಗ ಒಂದೊಂದ್ ಗೆದ್ನ ಹುಗ್ಗಿ ಒಬ್ರಿ ಉಣ್ತಿದ್ರು ಒಂದ್ ಗೆದ್ದನ ಹುಗ್ಗಿ ಕೊಟ್ಟವ್ರು ಅವಾಗ ಹುಚ್ಚನಾಯಿ ಕಡ್ದರ ಆಗಿಂದಾಗ ಹುಗ್ಗಿ ಮಾಡ್ಕೊಂಡು ಉಣ್ಬೇಕತ್ತ ಹುಗ್ಗಿ ಮಾಡ್ಕೊಂಡು ಉಂಡ್ರ ಹುಚ್ಚನಾಯಿಗೆ ಕಡ್ದ್ರ ಹುಗ್ಗಿ ಮಾಡ್ಕೊಂಡು ಕುಡಿಬೇಕು ಉಣ್ಬೇಕತ್ತ ಕೋರಿ ಕುಟ್ಟಿ ಹುಗ್ಗಿ ಮಾಡ್ಕೊಂಡು ಉಣ್ಬೇಕತ್ತ ಅದು ಮುದ್ದಾಮ ಅದಕ್ಕ ಏನೇನು ಜಡ್ ಇದಿರ್ತಾರ ರೋಗ ಇದಿರ ಸಾಯ್ತಿದ್ದಿಲ್ಲ ಅತ್ತ ಹಂಗಿತ್ತ ನೋಡ್ರಿ ಆಗಿನ ಕಾಲದಾಗ ನಾವ್ ಈ ಸದ್ ಜರ ಮೈ ಬಿಸಿ ಆಯ್ತು ನೆಗಡಿ ಬಂತಂದ್ರ ಮೈ ಬಿಸಿ ಆಯ್ತ ನಾವೇ ಮಕ್ಳಿಗೆ ಕೊಡಲ್ಲ ಯವ್ವ ಮೈ ಬಿಸಿ ಆಗ್ಯದ ಕಳ್ಳಗ್ ಸೇರ್ತಾವ ಉರಿ ಅಂತೇಳಿ ಚಪಾತಿ ಚದ್ಕ ಉಪ್ಪಿಟ್ಟು ಇಂತ ಕೊಡೋದೇ ಇಲ್ಲ ನಾವು ಆಗಿನ ಕಾಲದಾಗ ಮುದ್ದಾಮ್ ಅವ್ರು ಹುಗ್ಗಿ ಮಾಡ್ಕೊಂಡು ಕೆಮ್ಮ ನೆಗಡಿ ಸ್ವಲ್ಪ ಮೈ ಬಿಸಿ ಆಯ್ತು ಮೈ ಹುಡಿ ಅನ್ನಕತ್ತು ಅಂದ್ರ ಹುಗ್ಗಿ ಮಾಡ್ಕೊಂಡು ಉಣ್ತಿದ್ರತ್ ನೋಡ್ರಿ ಹುಗ್ಗಿ ಮಾಡೋರು ಕುಟ್ಟಿ ಮಕ್ಕಳು ಬೆಲ್ಲ ಹಾಕಿ ಶುಂಠಿ ಸೋಪ ಹಾಕಿ ಸಾರ್ ಒಂದು ಗಂಗಾಳ ಸುರದಕ್ಕೆ ಗಪ್ಪನೆ ಮಕ್ಕೊಂಡ್ಬಿಡ್ತಿದ್ರು ಹೊತ್ಕೊಂಡು ಹಾಸ್ಕೊಂಡು ಅಂಜೋಡಿ ಹೋಗ್ಬಿಡ್ತಿತ್ತು ಬಂದದ್ದು ನನಗೆ ನಮ್ಮ ದೊಡ್ಡ ಮಗನ ಮ್ಯಾಲ ಒಂದು ಹುಡುಗ ಫೇಲ್ ಆಗಿತ್ತು ಎದಿ ಬಿಗುದು ಅಂಕಂಚಿ ಗಡ್ಗೆ ಮಾರ್ದಾಗ ಕರ್ಕೊಂಡು ಹೋಗಿದ್ರು ಎದಿ ಬಿಗುದು ಉರಿ ಚಳಿ ಅದು ಬಂದ್ಬಿಟ್ಟು ಬಂದ್ಗಳಿಗೆ ನೋಡು ಹಂಗೆ ಆ ಐಗಳ ಮನೆಗಿದ್ದಳು ನಿಮ್ಮ ಹಿಂಗ ಐಗಳ ಶಿವ ಮುತ್ತನ ಮನೆಗಿದ್ದಳು ಆಯಿತು ಬಂದೇವ ಅವ್ರಿದ್ರ ಊರಿಗೆ ಹೋಗಿಬಿಟ್ರು ನಿಮ್ಮ ಮುತ್ತೇನು ಆಕೆ ಅಂತಿನ ಮಲ್ಕಪ್ಪ ನೀರು ಚಾಣವ ಅವ್ರ ಊರಿಗೆ ಆದ್ರೂ ನಾಲ್ಯ ಸುಂಟದಾಗ ಉಳ್ಕೊಂಡಾಕಿ ಯಾಳಿಗೆ ಬಂದೆವು ಆಯಿತು ಯಪ್ಪ ಆರಾಮಿಲ್ಲ ಬಿಟ್ಟು ಹೋಗಂತಂದ್ರೆ ನಮ್ಮ ಮೌನೆ ಚಂದಿ ಮಾಡಿ ಗೋಧಿ ಚಕೋಲಿ ಮಾಡಿ ಶುಂಠಿ ಸೋಪ ಹಾಕಿ ಈಗ ಮಾಡಿ ಸುಡೋದು ಉಣಿಸಿ ಮ್ಯಾಲೊಂದು ಅವನು ಅನೇಶನ್ ಗೋಧಿ ಎತ್ತಿದ್ದು ಒಂದು ಅನೇಶನ್ ಗೋಧಿ ಕೊಟ್ಲು ಕಮ್ಮಿ ಆಯ್ತು ಮರುದಿನ ನಮಗೆ ಮಾಡಿ ಉಣಿಸ್ಯಾರ ಒಳಗೆ ಒಂದೊಂದು ದಿನ ಶುಂಠಿ ಚಾ ಮುಡ್ಯಾಳಪ್ಪ ಮುತ್ತೆ ಏನದ ನೆಗಡಿ ಅದು ಬಂದದ ಅಂದ್ಗಳಿಗೆ ಒಂದು ಪಾವು ಬೆಲ್ಲ ತರ ಒಂದು ಪಾವ ಒಂದು 10 ಪೈಸೆ ಕೊಟ್ರೆ ಒಂದು ಪಾವು ಬೆಲ್ಲ ಬರ್ತಿತ್ತು ಆಯ್ತು ಒಂದು 5 ಪೈಸೆ ಕೊಟ್ರೆ 2 ಚೇಳು ರೊಕ್ಕ ಕೊಟ್ರೆ 2 ಅಣೆ ರೊಕ್ಕ ಕೊಟ್ರೆ ಆಯ್ತು ಬೆಲ್ಲನೂ ಕೊಡ್ತಿದ್ರು ಒಂದಿಷ್ಟು ಶುಂಠಿ ಹಾಕ್ತಿದ್ರು ಅದ್ರಾಗ ಅದು ನೋಡವ 1-2 ಕರಿಕಾಳ ಮೆಣಸು ಅವು ಕರಿಕಾಳ ಅಂತಾರೆ ಅವು ಹಾಕಿ ಕತ ಕುದಿಸಿ ಕೇರಿ ಒಂದು 2 ಕಪ್ ನೀರಿಟ್ಟು 1 ಕಪ್ ಆಗಂಗೆ ಈಗ ಇದನ್ನು ಮಾಡ್ಕೊಂಡು ಕುಡೀರವ ನೆಗಡಿ ಕಮ್ಮಿ ಆಗ್ತದೆ ಅಂತ ನಮಗೆ ತಂದು ಕೊಟ್ಟ ನಮ್ಮ ಮಡ್ಯಾಳಪ್ಪ ಮುತ್ತೆ ನಾವು ಮಾಡ್ಕೊಂಡು ಕುಡ್ದೀವಿ ನೋಡಿ ಆ ಬುಳ್ಗಿನ್ಯಾಗ ಗೊತ್ತಿದ್ದಿಲ್ಲ ಚಾರಣೆ ಚೌಲ 2 ಅಣೆ ಕೊಟ್ರೆ ಒಂದೊಂದು ಅನೇಶನ್ ಗೋಲಿ ಬರ್ತಿದ್ವು ಆ 9 ಜನ ಗೋಲಿ ಬರ್ತಿದ್ವು ಅವ್ರು ರೊಕ್ಕನೇ ಇದ್ದಿದ್ದಿಲ್ಲ ಗುಳಿಗಿನೇ ತಂದು ಕೊಡ್ತಿದ್ದಿಲ್ಲ ಅವರು ಬರೀ ಇದೇ ಕುಡಿಯೋದು ನೋಡಿರಿ ಆಯ್ತಾ ಎಲಿ ಆಕೆ ನಮ್ಮ ಊರಾಗ ಎಲ್ಗಾರ ಆಕಿ ಎಲಿ ತಂದು ಕೊಡೋಕ್ಕೆ ಹಬ್ಬದ ದಿನ ಊಟ ಮಾಡಿ ಹೋಳಿಗೆ ಪಾಳಿ ಉಂಡು ಎಲೆ ಸುಣ್ಣ ಕಾತ ಹಾಕ್ಕೊಂಡ್ಕೆ ತಿಂತಿದ್ರು ಆತ ಅದು ಕಾವತ್ತ ಅದು ಎಲೆ ಇಳ್ಯದ ಎಲೆ ಸುಣ್ಣ ತಿನ್ಬೇಕತ್ತ ಅದಕ್ಕೆ ಕಮ್ಮಿ ಆಗ್ತದ ಅಂತಿದ್ರು ಆವಾಗ ಅಂತ ಇಂಥದ್ದೆಲ್ಲ ತಿಂದೀವಿ ಅವಾಗ ಈಗಿನ ಕಾಲದಾಗ ಈಗ ಇದ್ರೆ ನಮ್ಮ ಮನೆ ನಾವು ಅವಾಗ ಉಂಡೋರು ಅದೇ ತಿಂದವ್ರೆ ಉಂಡೋರೇವಿ ಅದೇ ಅಂಥದ್ದೇ ಈಗ ಅಂದ್ರೆ ಗುಳಿಗೆ ಇಲ್ಲಾರ್ದೆ ಆರಾಮಾಗಲ್ತು ಈಗ ನಾವೇ ಗುಳಿಗೆ ತೊಗೋತೀವಿ ಈಗ ಗುಳಿಗೆ ತೊಗೋತೀವಿ ಅದೇ ಗುಳಿಗೆ ತೊಗೊಂಡ್ರೆ ಆರಾಮಾಗ್ತದೆ ನೋಡಿ ಅಥವಾ ತೊಗೊಳಿಲ್ಲ ಅಂತಂದ್ರೆ ನೆಲಕ್ಕೆ ಕುಂದರ್ಬೋತಿ ಪ್ಯಾಂಟಣಿಗೆ ಏರ್ಲಕ್ಕೆ ಬರೋದು ಒಂದೇ ದಿನ ಬಿಟ್ರೆ ಪ್ಯಾಂಟಣಿಗೆ ಏರ್ಲಕ್ಕೆ ಬರಲ್ಲ ಕಾಲು ಅಷ್ಟು ಬ್ಯಾನೆ ಆಗ್ತಾವ ರುಚಿ ಯಾವ್ದದ ಆಗಿನ ಅಡಿಗೆ ರುಚಿ ಅದ ಈಗಿನ ಅಡಿಗೆ ರುಚಿ ಅದ ಆಗಿನ ಅಡಿಗೆನೇ ರುಚಿ ಇತ್ತು ಇದ್ರಾಗ ಬೆಕ್ಕದೊಟ್ಟು ರುಚಿ ಮಾಡ್ತಾರ ಬೆಕ್ಕದೊಟ್ಟು ಹದ ಮಾಡ್ತಾರ ಅಂದ್ರು ಈಗಿಂದ ರುಚಿ ಇಲ್ಲ ಆಗಿಂದು ಅಡಿಗೆನೇ ಭಾಳ ರುಚಿ ಆಗಿಂದು ಬರೇ ಕಾಳ ಕಡಿ ಕಾಯಿಪಲ್ಲೆ ಇದ್ದಿದ್ದಿಲ್ಲ ಬರೇ ಹುರ್ಲಿ ಹೆಸರ ಮ್ಯಾಟಿಗಿ ಅಲಸಂದಿ ತೊಗರಿ ಕಾಳ ಇಂಥವೇ ಉತ್ತಾಳೆ ಹೆಸರು ಉಂಡ್ರೆ ಈಗ ರೋಗ ಬರ್ತದ ಮನುಷ್ಯರಿಗೆ ಉಣ್ಬಾಡ್ರಿ ಅಂತಾರೆ ವಾತ ಸೇರ್ತದ ಅವಾಗ ಉತ್ತಾಳೆ ಹೆಸರನೇ ಒಂದೊಂದು ಗಡಿಗೆ ಉತ್ತಾಳೆ ಹೆಸರು ಗುಗ್ಗುರಿ ಕುದಿಸ್ಕೊಂಡು ಈ ನಾರಾಮಸಿ ಹಬ್ಬಕ್ಕೇನದ ಅವೇ ಗುಗ್ಗುರಿಗೆ ಬರಬೇಕು ಅವೇ ಕುದಿಸಿ ಬಸ್ತು ಒಬ್ಬೊಬ್ಬರು ಒಂದೊಂದು ಗಂಗಂಗಳು ತಿಂತಾರೆ ಬಿತ್ತಿದ ಬೀಜ ಉಳಿ ಬೀಜ ಉಳಿದು ಬಂದ್ರೆ ಅವು ಜ್ವಾಳ ಪುಂಡಿ ಹೊಲ್ದಾಗ ಬಿತ್ತಿ ಉಳಿದು ಬಂದ್ರೆ ಅವು ಗುಗ್ಗರಿ ಹಾಕ್ಕೊಂಡು ತಿಂದಾರ ಈ ಎಳೆದ ನಮ್ಮ ಅತ್ತಿನಿ ಏನು ಮಾಡಬೇಕು ಎಲ್ಲಿ ರೊಟ್ಟಿ ಅಂತೇಳಿ ಒಂದು ಇಂಥ ಗಡಿಗೆ ಜ್ವಾಳ ಪುಂಡಿ ಎಲ್ಲ ಹೊಸು ಒಂದು ಸೇರು ಉಳಿದು ಗುಗ್ಗರಿ ಹಾಕಿ ಗುಗ್ಗರಿ ಕುದಿಸಿ ಪುಂಡಿನೂ
ಹ್ಞೂ ಅವು ತಿಂದಿರೇನು? ಅಯ್ಯ ನಾವು ತಿಂದಿಲ್ಲ. ಪುಂಡಿ ಹಿಂಡಿ ಕುಟ್ಕೊಂಡು ಉಂಡಿವಿ. ನಿಮ್ಮ ಆಯಿ ಬಸವ ಆಯಿ ಪುಂಡಿ ಹುರ್ಕೊಂಡು ತಿಂತಿದ್ಲು. ಅಯ್ಯಯ್ಯೋ, ಉಪ್ಪು ಹತ್ಕೊಂಡು ಪುಂಡಿ ಹುರ್ಕೊಂಡು ತಿಂತಿದ್ಲು. ಈ ಕಾರ್ಯಾಳ ಹಿಂಡಿ ಉಂಡ್ರೆ ಹೊಟ್ಟೆ ಜಾಡಿಸ್ತದತ್ತಾರ. ಅವಾಗ ಕಾರ್ಯಾಳ ಹಿಂಡಿ, ಅಗಸಿ ಹಿಂಡಿ, ಈಗ ಅದು ಪುಂಡಿ ಹಿಂಡಿ, ಸೂರ್ಪಾನ್ ಹಿಂಡಿ ಇಂಥದೇ ಕುಟ್ಕೊಂಡು ಉಂಡಿವಿ ನಾವು. ಅಂತ ನಮ್ಗೇನು ಹೊಟ್ಟೆ ಜಾಡ್ಸಿಲ್ಲ. ಇನ್ನಾದ್ರೂ ನಮಗೆ ಒಟ್ಟು ನೋಡ್ರಿ ಸಂಡಾಸನೆ ಎಂದ ಎಲ್ಲ ದವಾಖಾನಿಗೆ ಹೋಗಿ ಆಪ್ರೇಷನ್ ಆಗಿದೆ ಎಲ್ಲ ಅದ. ನನಗೆ ಸಂಡಾಸನೆ ಸಾಪಲ್ಲ. ಮಗ ಒಂದು ಬಾಟ್ಲಿ ತಂದು ಕೊಡ್ತಾನ. ಅದು ಚಂದಿ ಮಾಡಿ ನೀನೊಂದು ಬೂತ್ ಕುಡ್ದೀನಿ. ಇವತ್ತು 2 ಸಾರಿ ಸಂಡಾಸಕ್ಕೆ ಹೋಗೀನಿ. 2 ಸಾರಿ ಸಾಪಾಗ್ಯದ. ಒಂದು ತಾಸು ತನಕ ಕೂತ್ರೆ ಸಂಡಾಸ ಬರಲ್ಲ ನನಗೆ. ಅದ್ರೂ ಬಿರ್ಸಿ ಅದ, ಹೊಟ್ಟೆ ಜಾಡಿಸ್ತದ ಅಂತಾರ. ಉಂಡುಗಳಿಗೆ ಸಂಡಾಸ ಹೋಗ್ತಾರ, ನಮ್ಗೆ ಊಟ ಮಾಡಿದಗಳಿಗೆ ಸಂಡಾಸ. ಈಗ 4 ಆಗೇನು ಮಂದಿ ನಮ್ಮವ್ರು ಹೇಳ್ತಿದ್ಲು ಅವಾಗ ಎಲ್ಲರೂ ಸಣ್ಣವದೇರು ಇವರೆಲ್ಲ ಮಾದೇವ್ ಸಣ್ಣವ ಸಣ್ಣ ಅವ್ರು ಎಲ್ಲರೂ ಒತ್ತಟ್ಟೆ ಗೊಡಗಿ ಮಾರ್ಲಕ್ಕೆ ಹೋಗೋದು, ದನ ಕತ್ತಿ ಕಾಯ್ಕೊಂಬರ್ಲಕ್ಕೆ ಹೋಗೋದು ಬರೋದು. ಎಲ್ಲರೂ ಕುಡ್ಕೆ ನಮ್ಮನೆ ಪಲ್ಯ ಏನು ಮಾಡಿದ್ವಿ, ನಿಮ್ಮನೆ ಪಲ್ಯ ಏನು ಮಾಡಿದ್ವಿ, ಎಲ್ಲರೂ ಕುಡ್ಕೆ ಉಣ್ತಿದ್ದೇವು. ಅವಾಗ ಒಬ್ರಿಗೊಬ್ರು ನಮ್ಮ ಮನ್ಯಾಗ ಪುಂಡಿ ಪಲ್ಯ ಮಾಡಿದ್ದಿಲ್ಲ ಅಂದ್ರೆ ಇನ್ನೊಬ್ರ ಮನೆಗೆ ಹೋಗಿ ಪುಂಡಿ ಪಲ್ಯ ತಂದಿದ್ದೆ. ಅಷ್ಟು ಪುಂಡಿ ಪಲ್ಯ ತಿಂತಿದ್ದೆ ನಾನು. ಪಲ್ಯ ನಿಮ್ಮ ಮನೆಗೆ ಏನು ಮಾಡ್ರಿ, ನಿಮ್ಮ ಮನೆಗೆ ಏನು ಮಾಡ್ರಿ, ಎಲ್ಲರ ಮನ್ಯಾಗ ಹೊಲಕ್ಕೆ ಆದ್ರೆ ನಾವು ಚಂದಿ ಮಾಡಿ ಊಟ ಮಾಡಿಲ್ಲ. ಅಷ್ಟು ಮಂದಿ ಪಂಡ್ರು ಮಾದೇವಿ, ಶಾಣವಾಯಿ, ಮಾದೇವಾಯಿ ಆಯ್ತಾ, ಅವ್ವಮ್ಮಾಯಿ, ಎಷ್ಟು ಮಂದಿ ಕ್ಯಾದವಾಯಿ, ಲಕ್ಷ್ಮೀಬಾಯಿ, ಇಷ್ಟು ಮಂದಿ ಅವ್ರು ಹೊಲಕ್ಕೆ ಆದ್ರೆ ನಮಗೆ ಕರ್ಕೊಂಡೇ ಉಂಡಾರ. ಇಷ್ಟಡಲ್ಲ ಬುತ್ತಿ ಬಿಚ್ಚಿ ಅಷ್ಟು ಮಂದಿ ಕಲ್ತು ಅಷ್ಟು ಮಂದಿ ಪಲ್ಯ ಇಷ್ಟೆತ್ತರ ರೊಟ್ಟಿ ಹಾಕ್ಕೊಂಡು ಒಟ್ಟು ಅವ್ರ ಮುಂದೆ ಇವ್ರ ಮುಂದೆ 3 ಹಾಕ್ಕೊಂಡು ಇಷ್ಟೆತ್ತರ ರೊಟ್ಟಿ, ಅವ್ರ ಮನೆಯಿಂದ ಪಲ್ಯ, ನಮ್ಮ ಮನೆಯಿಂದ ಪಲ್ಯ, ಅಷ್ಟು ಮಂದಿ ಕಲಸ್ಕೊಂಡು ಒಂದು ಕಿಟ್ಲಿ ಮಜ್ಜಿಗೆ ತಂದು ಈಗ ನುಚ್ಚು ಒಯ್ದು ಎಲ್ಲರೂ ಕಲ್ತು ಊಟ ಮಾಡಿ ಒಂದು ತಾಸು ತನ ಉಂಡ್ರೆ ಚಂದಿ ಮಾಡಿ ಹಸು ಆಗ್ತಿದ್ದಿಲ್ಲ. ಇಷ್ಟು ಹತ್ತರಕಿ ಯಾರ ಹೊಲ್ದಾಗ ಇಲ್ಲಿ ನಮ್ಮ ಹೊಲ್ದಾಗ ಇಲ್ಲಿ ಸರಿ ತೆಗಿಯೋದು 10 ಇದ್ದಿದ್ದಿಲ್ಲ ಅಂದ್ರೆ ಇನ್ನೊಬ್ರು ಹೊಲ್ದಾಗ ಅದು 10 ಅದ. ಈಗ ಆಚೆ ಕಡೆ ಹೋಗಿ ಒಬ್ರು ಹೋರಿ ಇನ್ನೂ ಸರಿ ತೆಗಿಯೋದು ಅಲ್ಲಿ ಹೋಗಿ 10 ತಗೊಂಬರ್ರಿ. ಇಂಥ ಗಂಟು ಇಷ್ಟು 10 ತರ್ಬೇಕು ಹೇಳಿ ಅಂತ ಕೆತ್ಕೊಂಬರ್ಬೇಕು. ಅಷ್ಟು ಮಂದಿ ಇಟ್ಟು 10 ತಿನ್ಬೇಕು. ಆಲಿ ಪಲ್ಯ ತಿರ್ತಿತ್ತು ನಮ್ಮ ಕಂಟಿಗೆ ಹೋದ. ನಮ್ಮ ಹೊಲ ಸುತ್ತ ಕಂಟಿ ಭಾಳಲ್ಲ. ಇಷ್ಟು ಆಲಿ ಪಲ್ಯ ಹರ್ಕೊಂಬಂದು ಯಾಕಂದ್ರೆ ಆಲಿ ಪಲ್ಯ ಅದ ಹರ್ಕೊಂಬರೇ ಹೋಗಿ. ಅದು ಅದಕ್ಕೆ ಅದು ರೊಟ್ಟಿ ತಿನ್ನಕ ಅದನ್ನು ಆಲಿ ಪಲ್ಯ ಅಂದ್ರೆ ಈ ಸದಕ್ಕಿಲ್ಲಿ ಅಲ್ಲಿ ಬೆಳ್ಳಿ ಏರ್ತದ ನೋಡು. ಅಲ್ಲೊಂದು ಇಲ್ಲೊಂದು ಎಲ್ಲಕ್ಕಿಲ್ಲಿ ಒಳಗೆ ಇಲ್ಲಿ ಅದ. ನಮ್ಮ ದೊಡ್ಡ ನಾನು ಕಿಟ್ ಒಕ್ಕಟ್ನೆ ಸುಡ್ಗಾಡ್ ಬೆಳಿ ಕದಿ ಅಟ್ಟೆ ಎದ್ದದ. ಹಂಗೆ ಅದ ಆಲಿ ಪಲ್ಯ ಏರ್ತಿತ್ತು. ಬಲ್ ರುಚಿ ಅದು. ಅದನ್ನು ತಂದು ಸಣ್ಣಗೆ ಕೊಯ್ದು ಕಾಳಾಗಿಟ್ಟು ಪಲ್ಯ ಮಾಡಿ ಆಯ್ತಾ. ರೊಟ್ಟಾಗ ಈಗ ಕಟ್ಗಿಗೆ ಅದು ಹೋಗ್ಬೇಕು. ಅಲ್ಲಿ ಹಾಲಿ ಪಲ್ಯ ಅದಂದ್ರ ಕುಡಿ ಇಷ್ಟು ಹೊರ್ಕೊಂಬಂದು ಹಿಂಗೆ ಬರಬೇಲೇನೆ ತಿಂದಿ. ಬರಬೇಲೇನೆ ಹಾಲಿ ಪಲ್ಯ ಆಗಿಂದ ಅಡಿಬೆಂಡಿಕಾಯಿ ತುಂಡಾರ, ಅಡಿಯಂದು ಕುಸಿ ಪಲ್ಯ ಉಂಡಾರ, ಎಲ್ಲ ಮನಾರ್ ಕಾಯಿ ಪಲ್ಯ ಉಂಡಿವಿ. ಅಂಥದ್ದು ಅಡಿವೆಂದು ಅದೇನು ಗೊಬ್ಬರ ಇದ್ದಿಲ್ಲ, ಎಣ್ಣೆ ಇದ್ದಿಲ್ಲ, ಏನೂ ಇದ್ದಿದ್ದಿಲ್ಲ, ಪುಡಿ ಇದ್ದಿದ್ದಿಲ್ಲ. ಅದು ಮಳಿರಾದಕ್ಕೆ ಮಳಿಗೆ ಬೆಳಿಬೇಕು. ಅದೇ ಹರ್ಕೊಂಬಂದು ಹದ ಮಾಡ್ಕೊಂಡು ಅದೇ ಪಲ್ಯನೇ ಉಂಡಿ ಪಲ್ಯ ತಂದು ಕಡ್ಡಿ ಪಲ್ಯ, ಕುಸಿ ಪಲ್ಯ, ಇಂಥದ್ದೆಲ್ಲ ಅಡಿವೆಂದೆ ತಂದು ತೋಟದಾಗಾದ್ರೂ ನಾವು ಎಣ್ಣೆ ಇದ್ದಿಲ್ಲ ಏನಿಲ್ಲ. ಈಗ ಎಣ್ಣೆ ಹೊಡಿಲಾರ್ದೆ ಯಾವುದು ಕಾಯಿ ಪಲ್ಯ ಆಗಲ್ಲ, ಕಾಳ ಕಡಿ ಆಗಲ್ಲ, ಜೋಳ ಆಗಲ್ಲ. ಯಾವುದು ಎಣ್ಣೆ ಮುಂದೆ ಹೊಡೆದ್ರೆ ಇದಾಗ್ತದ. ಅದರ್ಲಿಂದ ಎಲ್ಲ ಜನರಿಗೆ ರೋಗ ಹೊಂಟದ. ದರ್ರ ಒಂದು ಎಣ್ಣೆ ಇಲ್ಲಾರ್ದೆ ಇಲ್ಲ. ಅವಾಗ ಹಾರ್ಟ್ ಅಟ್ಯಾಕ್ ಅದು ಆತಿತ್ತನ? ಅವಾಗ ಹಾರ್ಟ್ ಅಟ್ಯಾಕ್ ಅದು ಆತಿತ್ತ ಗೊತ್ತಿಲ್ಲ. ಹಾರ್ಟ್ ಗೊತ್ತಿಲ್ಲ, ಕ್ಯಾನ್ಸರ್ ಗೊತ್ತಿಲ್ಲ. ಆಯ್ತಾ ಯಾವುದು ಯಾವ ಜಡ್ ಅನ್ನೋದೇ ಗೊತ್ತಿದ್ದಿಲ್ಲ. ಈಗೇನದ ಏನೋ ಹೇಡ್ಸತ್ತ, ಹಾರ್ಟ್ ಅತ್ತ, ಕ್ಯಾನ್ಸರ್ ಅತ್ತ, ಇಂಥದ ಎಲ್ಲ ಜಡ್. ಈಗ ಸಣ್ಣರೇ 30 ವಯಸ್ಸಿನ ಒಳಗ ಹೊರಗ ಇದ್ದರೆ ಹೋಲಾಗತ್ತಾರ. 30 ವರ್ಷನ ಒಳಗೆ ನೋಡು. 100 ವರ್ಷ ಆಗಿನವ್ರು 100 ವರ್ಷ ಅಂಥದ್ದು. ಅಟ್ಟ ಅನುಲಿಗಳಾದ್ರೂ 1 ಉಪವಾಸ 2 ಉಪವಾಸ ಬಿದ್ದರೂ ಅಟ್ಟ ಅನುಲಿಗಳಾದ್ರೂ ಅವರು 100 ವರ್ಷ ಬಾಳ್ಯಾರ. ಕಲ್ಲಾಗ ಬೀಸಿ ಕಲ್ಲಾಗೆ ನುಚ್ಚೊಡೆದು ಮಾಡಿಕೊಂಡು ಊಟ ಮಾಡಿ ಅವ್ರು 100 ವರ್ಷ ಬಾಳ್ಯಾರ.
ಅಂದ್ರೆ ಹಾಲ ಹೈನ ಚಲೋ ಇತ್ತು. ಈಗಿದ್ದು ಹಾಲ ಹೈನ ಉಂಡುಗಳಿಗೆ ಮೊಸರ ಮಜ್ಜಿಗೆ ಉಂಡುಗಳಿಗೆ ನಾವೇ ಎಷ್ಟೋ ಉಂಡಿವಿ, ಈಗ ನಮಗೆ ಹೋಗಲಾಗ್ಯದ. ಈಗ ಪಿತ್ತ ಹಾಲಕತ್ತದ, ಪಿತ್ತ ಆಗ್ತದ ಹುಳಿಯಾದಗಳಿಗೆ ಅಂತ ಅನ್ಬೇಕು. ನಾವೇ ಎಷ್ಟೋ ಮಜ್ಜಿಗೆ ಮೊಸರ ನಮ್ಮಂಥವ್ರು ನಮ್ಮ ಮನ್ಯಾಗ ಹೈನಿದ್ದಿಲ್ಲ ರೀ, ಇನ್ನೊಬ್ರ ಮನ್ಯಾಗ ಹೋಯ್ತು ಇಸ್ಕೊಂಬಂದು ಬಂಗಾರ ಮಾಡಿ ಉಂಡೀವಿ. ನಾವು ಉಂಡೀವಿ ಹುಳ ನುಚ್ಚ ಹುಳಿ ಬಾನ ಇಂಥದ್ದು ಮಾಡಿ 4 ರೊಟ್ಟಿ ಉಳ್ಳಾಗಡ್ಡಿ ಹೊಲಕ್ಕೆ ಹೋದ್ರೆ ನೋಡ್ರಿ ಎಷ್ಟು ಹದ. ಮನ್ಯಾಗ ಯಾವತ್ತು ಉಳ್ಳಾಗಡ್ಡಿ ಇರಬೇಕು. ತೋಟಕ್ಕೆ ಹೋದ್ರೆ ಕೊತ್ತಂಬರಿ ತಿಂದೀವಿ, ಕರಿಬೇವು ತಿಂದೀವಿ, ಹಸಿ ಮೆಣಸಿನ್ಕಾಯಿ ತಿಂದೀವಿ. ರೊಟ್ಯಾಗ 10 ಪಲ್ಯ ಯಾವತ್ತು ತೋಟಕ್ಕೆ ಹೋದ್ರೆ ಈಗ ನಾವು ತಿಂತೀವಿ ಅಂದ್ರೆ ನಮ್ಗೆ 10 ಪಲ್ಯ ಸಿಗಲ್ಲಾಗ್ಯದ. ಈಗ 10 ಪಲ್ಯ ಎಷ್ಟು ನಾವು ಪಲ್ಯ ಮಾಡ್ಕೊಂಡು ಉಂಡಿ. ಅದು 10 ಪಲ್ಯ ಹರ್ಕೊಂಬಂದು ಸಣ್ಣಗೆ ಕೊಯ್ದು ಇತ್ತು. ಈಗ ರುಚಿನೂ ಒಂದ್ ಸಾರಿ ಶೂಟಿಗೆ ಸುಂಟಾಣಕ್ ಬಂದಿದ್ದೇವ್ ನೋಡು. ಬಂದಾಗ ಮಾದೇವಾಯಿ ಮಾಡಿದ್ಲು ಒಂದ್ ಸಾರಿ ಬಾಳಕ ಹತ್ರಕ್ಕೆ ಕುಸುಬಿ ಪಲ್ಯ ಬಾಳ ಖುಷಿ ಪಲ್ಯ ಅದು ಒಂದ್ ಸಾರಿ ಮಾಡಿದ್ಲು. ಅದು ಶೇಂಗದ ಪುಡಿ ಹಚ್ಚಿಕೆ ಅದು ಮಾಡಿದ್ಲವ್ ನೋಡು. ಒಂದ್ ಸಾರಿ ನನಗಿದ್ರು ನನಗೆ ಹೋಗಲ್ಲ ಇದು ಚಂದೇ ಇಲ್ಲ ಪಲ್ಯ ಅಂತಿದ್ದೆ ನಾನು. ಅವ್ರೆಲ್ಲ ಮಾಡಿರ್ ನೋಡ. ಆಕಿನ ಮತ್ತೆ ಮಾಡಿದ ಅಡಿಗೆ ಆಕೆ ಎಂಥದ್ದು ಯಾಕೆ ಮಾಡಾಳಕ. ನಮ್ಮ ತಮ್ಮ ನಾವು ಬದನೆಕಾಯಿ ಮಾಡಿದ್ರ ಎಷ್ಟು ಚಂದ, ಎಷ್ಟು ರುಚಿ ಹಂಚಿನ್ಯಾಗ ಮಾಡಾಕಿ ಎಲ್ಲರೂ ಮಂದಿ ಮನ್ಯಾಗ ಇದ್ದಳಲ್ಲ ಐಗೊಳಿಸಿ ಹೋಗ್ಬಿಟ್ಟೆ. ನಿಂಗಾಕ ಬದ್ನಿಕಾಯಿ ಏನು ಎಪ್ಪಲು ಬದ್ನಿ 2 ಹೋಳು ಹಚ್ಚು ಕೊಂಡ್ರೆ ಹಿಟ್ಟಿನ ಪಲ್ಯ ಅದು. ಅದು ಹಿಟ್ಟಿನ ಪಲ್ಯನೇ ಶೇಂಗದ ಕಾಳು ಸಣ್ಣಾಗ ಯಾರ್ದು ಹಂಚಿನ್ಯಾಗ ಮಾಡಿದ್ರು ಹಿಟ್ಟಿನ ಪಲ್ಯ ಮಾಡಿ ನೋಡಿ. ಅಯ್ಯಕ್ಕ ನಿಂಗಾಕ ಪಲ್ಯ ಹಚ್ಚು ಎಷ್ಟು ರುಚಿ. ನಿಂಗಾಕನ ಕೈ ಮೇಲೆ ಕಡ್ಲೆಬೇಳೆ ನೆನಿಟ್ಟು ಖಾರ ಕೊಟ್ಟಕ್ಕಿ ಇಂಥ ಆಕಿನ ಮಾಡಿದ ಅಡುಗೆನೇ ಎಲ್ಲರೂ ಹಚ್ಕೊಂಡು ಉಂಡು ಕಲಸ ಇರ್ತಿದ್ದಿಲ್ಲ. ಆಕೆ ಚಂದಿ ಮಾಡಿ ಅಷ್ಟು ರುಚಿ ಮಾಡ್ತಿದ್ಲು. ನಮ್ಮ ಅಜ್ಜಿ ದೊಡ್ಡ ಅಜ್ಜಿ ಅಂತಿದ್ವಿ ನಾವು. ರೊಟ್ಟಿ ತುಣಕ ಸುಡಕ್ಕಿ ಆಯ್ತಾ. ಹತ್ತಿ ಕಟ್ಗಿ ಆಗ ಜವಾರಿ ಹತ್ತಿ ಕಟ್ಗಿ ಸುಟ್ಟು ಸಣ್ಣಗೆ ಶೇಂಗದ ಪುಡಿ ಕಲಗಲಾಗ ಅರಕ್ಕಿ ಅರ್ದು ಹತ್ತಿ ಕಟ್ಗಿ ಏನದ ಅದನ್ನು ಬೆಂಕಿ ಏನದ ಅದ್ರಾಗ ಹಾಕಿ ಮ್ಯಾಲ ಎಣ್ಣೆ ಹಾಕಿ ಎಣ್ಣೆ ಹಾಕಿ ಸಣ್ಣ ತಿಕ್ಕಿ ಹಂಚಿನ್ಯಾಗ ಪಲ್ಯ ಮಾಡಿದ್ರೆ ಎಣ್ಣೆ ಮಸಾಲೆ ಏನಾಗಬೇಕು ಎಣ್ಣೆ ತೇಲ್ಬೇಕು. ಅಷ್ಟು ಚಂದ ರುಚಿ. ಒಂದು ಅರ್ಗಿದ್ದನಲ್ಲಿ ಕೀಸೆ ಜೋಳ ಒಯ್ಬೇಕು. ಒಂದು ನಿಳಿ ಅರ್ಗಿದ್ದಂದಾಗ ಅರ್ಧ ಜೋಳ ಒಯ್ದ್ರೆ 4 ಬದನೆಕಾಯಿ ಬರ್ಬೇಕು. ತೂಕ ಕೊಡ್ತಿದ್ರು. ಈ ಕಡೆ ಜೋಳ ಹಾಕೋರು, ಈ ಕಡೆ ಕಾಯಿ ಪಲ್ಯ ತೂಕ ಹಚ್ಚೋರು. ಆಯ್ತು 4 ಬದನೆಕಾಯಿ ತಂದು ಪಲ್ಯ ಮಾಡಾಕಿ, 4 ಗಜ್ಜರಿ ತಂದು ಶೇಂಗಾದ ಹಿಂಡಿ ಹಚ್ಚಿ ಪಲ್ಯ ಮಾಡಾಕಿ. ಹಿಟ್ಟಿನ ಪಲ್ಯ ಜೋಳದ ಹಿಟ್ಟಿನ ಪಲ್ಯ ಹಂಚಿನ್ಯಾಗ ಉಳ್ಳಾಗಡ್ಡಿ ಚಂದಾಗಿ ಕರ್ದು ಈಟೆ ಹುಳಿ ಹಾಕಿ ಆಯ್ತಾ. ಈಟೆ ಶೇಂಗದ ಕಾಳು ತಿಕ್ಕಿ ಹಂಚಿನ್ಯಾಗ ಹಿಟ್ಟು ಹಾಕಿ ಹಂಚಿನ್ಯಾಗ ಇಟ್ಟು ಅದು ಬಜ್ಜಿ ಹಿಂಗೆ ಇಟ್ಟು ದಪ್ಪಗೆ ಹೇಳ್ಬೇಕು. ಅದು ರೊಟ್ಟಿ ಅದು ಮಾಡಿದ್ರೆ ಎಲ್ಲರೂ ಆಕಿ ಏನು ಮಾಡಲಿ ನಮ್ಮವ್ವ ಬೇಕಾದ ಅಡುಗೆ ಮಾಡಿದ್ರೆ ನಮ್ಮ ಮನ್ಯಾಗ ಹೋಗ್ತಿದ್ದಿಲ್ಲ. ನಮ್ಮ ಅತ್ತೆ ಮನ್ಯಾಗ ನಮ್ಮ ಸೋದರ ಅತ್ತೆ ಇದ್ದಳು. ಆಕಿನ ಕೈ ಮ್ಯಾಗಿನ ಅಡುಗೆ ಏನು ಮಾಡಿದ್ರು ನಾವು ಉಂಡು ಕನಸು ಮಾಡಿಬಿಡ್ಬೇಕು. ಊಟ ಮಾಡಿ ನೋಡಿ ಎಲ್ಲರೂ ಒಬ್ಬರು ಮಂದಿ ಮನ್ಯಾಗ ಇದ್ದಳು. ಅವ್ರ ಮನ್ಯಾಗ ಪೊಂಡ್ರವ್ರ ಅಂತೇಳಿ ಅಕ್ಕರಿಗಾರ ಮಂದಿ ಅವ್ರ ಮನ್ಯಾಗ ನಿತ್ಯಕ್ಕೆ ಹಂಚಿನ 6 ಸಲಿಗೆ 2 ಹಂಚಿಟ್ಟು ರೊಟ್ಟಿ ಬಡಿತಿದ್ರು. ನಮ್ಮ ಅತ್ತೆ ಅಲ್ಲೇ ಇದ್ದಳು. ನಿಂಗಾಕ ಒಂದು 2 ದ್ವಾಪಾಟಿ ಮಾಡ್ಯಾವ ಅಂತಂದ್ರೆ ಒಂದಿಟ್ಟು ಹಿಟ್ಟು ನಾದಿ ಅದರ ಖಾರ ಉಪ್ಪು 2 ಹಸಿಮೆಣ್ಸಿಕಾಯಿ ಜಗ್ಗಿ ಹಾಕಿ ಕೊತ್ತಂಬರಿ ಭಾಳ ತರೋದು ಕೊತ್ತಂಬರಿ ಹಾಕಿ ಮನ್ಸಿಗೆ ಅಡ್ಡಾಡ್ ಅವ್ರು ರೊಟ್ಟಿ ಮಾಡಬೇಕು. ಹಿಟ್ಟು ಕೊಡೋರು ಎರಡು ಒಂದು ಎಣ್ಣೆ ಹಚ್ಚಿ ಮಾಡಿ ಕೇರಿ ಮನ್ಸಿಗೆ ಅಡ್ಡಾಡ್ ತಿಂದು ಬಾರತನ ದಗ್ದ ಮಾಡ್ತಿದ್ರು ಅವರು. ನಾವು ಒಂದರ ತನ ನಮಗೆ ಹೊಟ್ಟೆ ಹಸು ಆಗ್ಬೇಕು. ಉಣ್ಣನವ್ರು ಇದ್ದಿದ್ದಿಲ್ಲ. ಅಷ್ಟು ದಗ್ದ ಮಾಡಿ ಕೆಲಸ ಮಾಡಿ ಜಳಕ ಮಾಡಿ ಊಟ ಮಾಡಬೇಕು, ಭಾರ ಆಗ್ಬೇಕು. ಆವಾಗ ನಮ್ಗೆ ಅಷ್ಟು ಹಸು ಆಗ್ತಿತ್ತು. ಈಗಿದ್ರೆ ಆಯಿತು ಆ ಮುಂಡೆ ಅಂದ್ರೆ ಚಂದಿಕೆ ಹಸು. ಈಗೆಲ್ಲ ಆಗ್ಯದ ಬಿಡು, ಎಲ್ಲ ಹೂಣಿಕೆ ಆಗ್ಯದ. ಆಗಿನ ಕಾಲದಾಗ ಹಂಗಿತ್ತು. ಅಷ್ಟು ಹಸು ಮನುಷ್ಯ ಅಷ್ಟು ಹಸು ಆದ ಮನುಷ್ಯ ಮಧ್ಯಾಹ್ನ ಒಟ್ಟು ಒಂದು ಉಣ್ತಿದ್ದೆವು. ಅದೇ ರೊಟ್ಟಿ ಉಳ್ಳಾಗಡ್ಡಿ ಖಾರ ಬದನೆಕಾಯಿ ಹಂಗೆ ಹಣ್ಣು ಬದನೆಕಾಯಿ ನೋಡ್ರಿ ತಂದು ಸಣ್ಣಗೆ ಕೊಯ್ದು ಅದನ್ನು ತೊಳೆಯೋದು ಗಲಿಬಿಲಿ ತೊಳೆದು ಉಳ್ಳಾಗಡ್ಡಿ ಕೊಯ್ಬೇಕು. ಉಳ್ಳಾಗಡ್ಡಿ ಕೊಯ್ದು ಇಟ್ಟು ಪುಡಿ ಖಾರ ಆಯ್ತಾ ಒಟ್ಟುಗ ಉಳ್ಳಾಗಡ್ಡಿ ಬದನೆಕಾಯಿ ಗಲಿಬಿಲಿಗ ಒಂದು ಗಂಗಾಳದಾಗ ಕಲಿಸ್ಬೇಕು. ಕಲಿಸಿ ಇಟ್ಟು ಖಾರ ಹಾಕಿ ಒಂದು ಹನಿ ಎಣ್ಣೆ ಇದ್ರಿತ್ತು ಇರಲಿಕ್ಕಿಲ್ಲ
ಅದೇ ಹಚ್ಕೊಂಡು 2-3 ರೊಟ್ಟಿ ಉಂಡಿ. ನಮ್ಮವ್ ಮಾಡಿ ಕೊಡ್ತಿದ್ಲು ನಮಗೆ ಅದನ್ನ. ಬದ್ನಿಕಾಯಿ, ಉಳ್ಳಾಗಡ್ಡಿ, ಟಮಾಟಿ, ಜರ ಕೊತ್ತಂಬರಿ ಇದ್ರೆ ಕೊತ್ತಂಬರಿ ಇಲ್ಲ ಕರಿಬೇವು ಹಾಕಿ ನಮ್ಮವ್ ಮಾಡಿ ಕೊಡ್ತಿದ್ಲು ನಮಗೆ ಅದನ್ನ. ಇಂಥದ್ದು ನಾವು ಅಂಥದ್ದು ತಿಂದೆ ಅಂಥದ್ದು. ಈಗ ಈ ವರ್ಷ ಒಂದು ವರ್ಷ ಗೆಣಸು ಹತ್ತಿತ್ತಂದು ಒಂದು ವರ್ಷ ಹತ್ತಿದ್ದು, ಈ ವರ್ಷ ಗೆಣಸೆ ಹತ್ತಿ ಹೊಟ್ಟೆ ಗೆಣಸೆ ತಿಂದಿಲ್ಲ. ಎಷ್ಟು ನಮ್ಮ ಅತ್ತಿ ಒಂದು ಎಣ್ಣೆ ಪುಟ್ಟಿ ಕಂಚಿನ ಅಮ್ಮನ ಜೋಳ ಹಾಕಿ ಒಂದು ಎಣ್ಣೆ ಪುಟ್ಟಿ ತುಂಬ ಗೆಣಸು ತರ್ಬೇಕು. ತಂದು ಜೋಳಕ್ಕೆ ಒಂದು ಸರಿ ದಡೆ ಗೆಣಸು ತಂದು ಒಂದಿನ ಕುದಿಸ್ಕೊಂಡು ತಿನ್ನೋರು, ಒಂದಿನ ಅಡ್ಗಾಯಿ ಮಾಡ್ಕೊಂಡು ತಿನ್ನೋರು, ಒಂದಿನ ಅಂದ್ರೆ ಹೋಳಿಗೆ ಮಾಡಾಕಿ ಗೆಣಸಿನ ಹೋಳಿಗೆ ಮಾಡಿಕೊಂಡು ಸುಡೋ ಹಂಚಿನೇನು ಈ ಹಬ್ಬ ಗೊತ್ತಿಲ್ಲ, ಉಣ್ಣಿಗೆ ಗೊತ್ತಿಲ್ಲ, ಇಟ್ಟು ಬೆಲ್ಲ ಹಾಕೋದು, ಗೆಣಸು ಕುದಿಸೋದು ಆಯ್ತು. ಅದು ಕಲಿಸ್ಕೇರಿ ಸಣ್ಣಗೆ ಒಳಗೆ ತಿಕ್ಕಿ ಇಟ್ಟು ಗೋಧಿ ಹಿಟ್ಟು ನಾದೋದು, ಮನ್ಸಿಗೆ 2-3 ಎಲ್ಲನೂ ನಾವು ಮನಾರ ಅದೇ ಗೆಣಸಿನ ಹೋಳಿಗೆ ಉಂಡಿಯವ. ಈಗಿದ್ರೆ ಗೆಣಸನು ಗೊತ್ತಿಲ್ಲ. ಗಾದರಿ ಎಷ್ಟಿಷ್ಟು ಗಾದರಿ ಇಷ್ಟು ಗಾದರಿ ತಂದು ತೋಟದಾಗ ತೆಗೆದು ಇಷ್ಟು ಗಾದರಿ ತಂದು ಕುದಿಸ್ಕೊಂಡು ತಿಂದೀವಿ. ಎಷ್ಟು ರುಚಿ ಜವಾರಿ ಗಾದರಿ, ಅಷ್ಟು ರುಚಿ ಆಗ್ತಿದ್ದು. ಈಗೇನು ಮನಾರ ಬರ್ತದೆ ಕಾಯಿ ಪಲ್ಯ ರಗಡ್ ಬರ್ತದೆ ಅಂದ್ರೆ ಈ ವರ್ಷದ ಕಾಲದಾಗ ಗೆಣಸೆ ತಿಂದಿದ್ದು. ಈ ವರ್ಷ ಗೆಣಸೆ ಬಂದಿಲ್ಲ. ಅಷ್ಟು ರುಚಿ ಎಲ್ಲ ಆಗಿನ ಕಾಲನೇ ಹೋಗ್ಬಿಟ್ಟದ. ಆಗಿಂದ ಮನುಷ್ಯರ್ನು ಇವಿ, ಕಾಲನು ಇವಿ, ಒಳಗೆ ಚೇಂಜ್ ಆಗ್ಲಕತ್ತಾವ. ಒಳಗೆ ಕಾಯಿ ಪಲ್ಯ ದರ ಒಂದು ಎಣ್ಣೆ ಹೊಡಿಲಾರ್ದೆ ಆಗಂಗಿಲ್ಲ. ಎಣ್ಣೆ ಹೊಡೆದ್ರೆ ಮಾಲು ಹೊಲ್ದಾನ ಮಾಲು ಸಾಕಾಗೋಷ್ಟು ಬೆಳಿತಾರೆ. ಅವ ಶೇಂಗಾದ ಹೋಳ್ಗೆ ಮಾಡಬೇಕು, ಎಳ್ಳು ಬೆಳಿಬೇಕು, ಎಳ್ಳು ಹೋಳ್ಗೆ ಮಾಡಬೇಕು. ಬೆಲ್ಲ ಹಾಕಿ ಸಣ್ಣಗೆ ಒಳ್ಳೆ ಕೊಟ್ಟು ಹೋಳಿಗೆ ಮಾಡಿ 3 ದಿನ 4 ದಿನ ತನ ಯಾವಾಗ ಅವಾಗ ಆಗಿನ ಕಾಲದಾಗ ಇಲ್ಲಿ ಅಂದ್ರೂ ಯಾವಾಗ ಉಣ್ಬೇಕಂತ ಆಯ್ತು ಅಂದ್ರೆ ಅವಾಗ ಮಾಡ್ಕೊಂಡು ಉಂಡಿ. ಅವಾಗೇನು ರಗಡ್ ಶೇಂಗಾ ಹಾಡ್ಲಕ್ಕೆ ಹೋಗ್ಬೇಕು. ದಮ್ಮನ ಶೇಂಗಾ, ಡಬ್ಬು ಶೇಂಗಾ ಅಂತೇಳಿ ಅದೇ ಶೇಂಗಾನೇ ಹಾಡ್ಕೊಂಬಂದು ಅಂಗಡಿಗೆ ಹಾಕಿ ಬೆಲ್ಲ ತರಬೇಕು. ಎಲ್ಲ ನಾವು ಏನು ಬೇಕಾದ ಸಕ್ಕರೆ ತಗೋ, ಏನು ಬೇಕಾದ ಅದೇ ಹಾಕಿ ಶೇಂಗಾಗೆ ಹತ್ತಿ ಬೆಳಿಬೇಕು. ಹತ್ತಿಗೆ ಸಕ್ಕರೆ ತೂಕ ಕೊಡಬೇಕು, ಬೆಲ್ಲ ತೂಕ ಕೊಡಬೇಕು. ಎಲ್ಲ ಪುಟಾಣಿ ಶೇಂಗಾ ಇಂಥ ಎಲ್ಲ ತಂದು ಹಾಕಿ ಅವಾಗ ಮಾಡ್ಕೊಂಡು ಉಂಡೀವ್ರಿ. ಏನದ ಯಾವ ತಾಯಮ್ಮ ಯಾವುದು ರುಚಿನೂ ಹೋಗ್ಯದ, ಶಕ್ತಿನೂ ಇಲ್ಲ. ಈಗಿನ ಮಂದಿ ಬಲ್ಯಾಕ ಶಕ್ತಿ ಇಲ್ಲ.